ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಟೀಮ್ ಲೀಡರ್ನ ಬರ್ಡೇ ಇತ್ತು ಗೈಸ್ ಲಾಸ್ಟ್ ವೀಕು. ಸೊ ಆ ಒಂದು ಬರ್ಡೇಗೆ ಅವರು ನನ್ನ ಕಡೆಯಿಂದ ಗಿಫ್ಟ್ ಆಗಿ ಒಂದು ಫಿಶ್ನ ಕೇಳಿದರು. ಸೊ ಇವತ್ತು ನಾನು ಆ ಫಿಶ್ನ ತೊಗೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ ಆಯಿತಾ. ಆ್ಯಂಡ್ ಆ ಒಂದು ಫಿಶ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಗೈಸ್, ಜಸ್ಟ್ ಅ ಸೆಕೆಂಡ್. ಸೊ ಗೈಸ್, ಇದೇ ಆ ಫಿಶು. ಆ್ಯಂಡ್ ಈ ಒಂದು ಫಿಶ್ ಬಂದು ಫುಲ್ ಮೂನ್ ಬೆಟಾ ಫಿಶ್ ವಿತ್ ಡಂಬೋ ಏರ್ ಆಯ್ತಾ. ಆ್ಯಂಡ್ ಇದು ಒಂದು ಡ್ಯುಯಲ್ ಕಲರಲ್ಲಿದೆ ಆ್ಯಂಡ್ ಲಿಟ್ರಲಿ ತುಂಬ ಬ್ಯೂಟಿಫುಲ್ ಆಗಿರೋ ಫಿಶ್ ಇದು. ಆ್ಯಂಡ್ ಆ್ಯಕ್ಚುಲಿ ಇದನ್ನ ಸೆಲೆಕ್ಟ್ ಮಾಡಿದ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೇ ಥರ ಕವರಲ್ಲಿ ಬಲ್ಕಾಗಿ ಇಟ್ಟಿದ್ರು. ಆ್ಯಂಡ್ ನಾನು ಹೋಗಿ ಒಂದನ್ನು ಪಿಕ್ ಮಾಡಿದೆ. ಆ್ಯಂಡ್ ಆ ಒಂದು ಪಿಕ್ ಮಾಡಿರೋ ಕವರಲ್ಲಿ ಈ ಫಿಶ್ ಇತ್ತು. ಆ್ಯಂಡ್ ನಾನು ಮತ್ತೆ ಆ ಕವರ್ನೆಲ್ಲ ಚೆಕ್ ಮಾಡೋದಕ್ಕೆ ಹೋಗಿಲ್ಲ. ಈ ಒಂದು ಫಿಶ್ ಜೊತೆಗೆ ಒಂದು ಫುಡ್ನ ತೊಗೊಂಡು ನಾನು ಆಫೀಸ್ಗೆ ಹೊರಟೆ. ಆ್ಯಂಡ್ ಆಫೀಸ್ಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಟೈಮು ಒಂದು 5:15 ಆಗಿತ್ತು. ಆ್ಯಂಡ್ ಅಲ್ಲಿಂದ ಮೇಲೆ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಒಂದು ಶುಗರ್ಲೆಸ್ ಕಾಫಿನ ಕುಡಿದೆ. ಆ್ಯಂಡ್ ಗೈಸ್, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ತುಂಬ ಕೆಟ್ಟದು. ಜಾಸ್ತಿ ಇದನ್ನು ಡೇ ಟು ಡೇ ಲೈಫಲ್ಲಿ ಆ್ಯಡ್ ಮಾಡ್ಕೋಬೇಡಿ. ಸೊ ಶುಗರ್ ಇಲ್ದಿರನೇ ಫುಡ್ಡು ಚೆನ್ನಾಗಿರುತ್ತೆ ಗೈಸ್, ಬಟ್ ಟ್ರೈ ಮಾಡಿ. ಅಭ್ಯಾಸ ಆಗೋ ಗಂಟ ಕಷ್ಟ ಅಷ್ಟೇ.